ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾ ಯೋಗೇಶ್ ಈಶ್ವರ್. ಟಿವಿ ಆನ್ ಮಾಡಿದ್ರೆ ಸಾಕು ನರೇಂದ್ರ ಮೋದಿ, ಟಿವಿ ಮುಂದೆ ಕುಂತ್ಕೊಂಡ್ರೆ ಸಾಕು ನರೇಂದ್ರ ಮೋದಿ. ನರೇಂದ್ರ ಮೋದಿ ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನ ಹೆಚ್ಚಾಗಿಸಿದ್ದಾರೆ. ನರೇಂದ್ರ ಮೋದಿ ಭಗವಾನ್ ವಿಷ್ಣುವಿನ 11ನೇ ಅವತಾರ ಆಗಕ್ಕೆ ಹೊರಟವ್ರೆ. ದಶಾವತಾರ ಕೇಳಿದೀವಲ್ಲ, ಈಗ ದೇಶದಲ್ಲಿ ನರೇಂದ್ರ ಮೋದಿದು 11ನೇ ಅವತಾರ. ಇದು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಹ್ರಾಡೂನ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಗುಡುಗಿರುವ ಪರಿ ಧರ್ಮದ ಹೆಸರಿನಲ್ಲಿ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ರಾಜಕೀಯವನ್ನ ಮಾಡೋಕೆ ಹೊರಟಿರುವ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಜನ ಸೋಲಿಸಬೇಕು, ಮನೆ ಕಳಿಸ್ಬೇಕು. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ ಇರುವ ಸರ್ವಾಧಿಕಾರಿತನವನ್ನ ಜನ ಟೀಕಿಸಬೇಕು, ಖಂಡಿಸಬೇಕು, ಸೋಲಿಸಬೇಕು. GST ಮತ್ತೊಂದರ ಹೆಸರಿನಲ್ಲಿ ಜನಸಾಮಾನ್ಯರ ಮೇಲೆ ಬರೆಯನ್ನ ಎಳೆಯುತ್ತಿರುವಂತಹ ಪ್ರಧಾನಿ ಮೋದಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಬಡವರು ಬಡವರಾಗಿಯೇ ಇರಬೇಕು ಎನ್ನುತ್ತಿರುವಂತಹ ಬಿಜೆಪಿಯ ನಿರ್ಧಾರಗಳ ವಿರುದ್ಧ ಜನ ಸಿಡಿದೇಳಬೇಕು. ದೇಶದ ಅಭಿವೃದ್ಧಿಗಾಗಿ ಆಸ್ಪತ್ರೆಗಳು, ಅಣೆಕಟ್ಟೆಗಳನ್ನ ಕಟ್ಟುವ ಬದಲು ವಿಗ್ರಹಗಳನ್ನ ನಿರ್ಮಿಸುತ್ತಿರುವಂತಹ, ದೇವಸ್ಥಾನಗಳನ್ನ ಕಟ್ಟುತ್ತಿರುವಂತಹ ಪ್ರಧಾನಿ ಮೋದಿ ಅವರ ವಿರುದ್ಧ ಜನ ರೊಚ್ಚಿಗೀಳಬೇಕು. ಇದು ಕಾಂಗ್ರೆಸ್ ಅವರು ಹೇಳ್ತಿರೋದು, ನಾವಲ್ಲ. ಇವೆಲ್ಲವನ್ನ ಮೀರಿ ಇದೀಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದು, ಭಗವಂತ ವಿಷ್ಣುವಿನ 11ನೇ ಅವತಾರ ಆಗಕ್ಕೆ ಹೊಂಟುಬಿಟ್ಟವ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದಯವಿಟ್ಟು ಧರ್ಮದ ಹೆಸರಿನಲ್ಲಿ ದೇಶವನ್ನ ಒಡೆಯೋರಿಗೆ ಅವಕಾಶವನ್ನ ಕೊಡಬೇಡಿ. ಈ ಬಾರಿ ಧರ್ಮದ ಆಧಾರದ ಮೇಲೆ ಚುನಾವಣೆ ಆಗಬಾರದು. ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ನರೇಂದ್ರ ಮೋದಿ ಅವರ ವಿರುದ್ಧ ಗುಡುಗಿರುವ ಪರಿ. ಹೌದು ವೀಕ್ಷಕರೇ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಬೇಕಾ, ಸಿದ್ಧಾಂತದ ಹೆಸರಲ್ಲಿ ರಾಜಕೀಯ ಮಾಡಬೇಕಾ, ಅಧಿಕಾರದ ಹೆಸರಲ್ಲಿ ರಾಜಕೀಯ ಮಾಡಬೇಕಾ, ಅಥವಾ ಅಭಿವೃದ್ಧಿಯ ಹೆಸರಲ್ಲಿ ರಾಜಕೀಯವನ್ನ ಮಾಡಬೇಕಾ? ಎಲ್ಲವೂ ಜನಕ್ಕೆ ಗೊತ್ತಿದೆ. ಮುಂಚೆ ಜನ ಟಿವಿ ನೋಡ್ತಿರ್ಲಿಲ್ಲ. ಟಿವಿ ನೋಡ್ರು ಹೊಟ್ಟೆ ತುಂಬಲ್ಲ ಅನ್ಬಿಟ್ಟು ಅವ್ರವ್ರ ಪಾಡಿ ಕೂಲಿ ಮಾಡಕ್ ಹೋಗೋರು, ಗೊತ್ತಾಯ್ತಿರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಎಲ್ಲಿ ಏನಾಗ್ತಿದೆ ಎಲ್ಲ ಹೊಲದಲ್ಲಿ ಗೇಮೇ ಮಾಡ್ಕೊಂಡೆ ಹಿಂಗೆ ನೋಡ್ತಿರ್ತಾರೆ, ಅಥವಾ ಒಂದಷ್ಟು ಕೂತ್ಕೊಂಡು ಊಟ ಮಾಡುವಾಗ ನೋಡ್ತಿರ್ತಾರೆ. ಹಿಂಗಾಗ್ಬಿಟ್ಟದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಜನ ಬುದ್ಧಿವಂತರಾಗಿದ್ದಾರೆ. ದೇಶ ಮತ್ತು ತನ್ನ ಊರು, ತನ್ನ ನೆಲ ಯಾರಿಗ ಅಭಿವೃದ್ಧಿ ಆಗಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು ಅಂತ ರೈತ ಕೂಡ ಡಿಸೈಡ್ ಮಾಡಬೇಕು. ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು, ಯಾರು ಪ್ರಧಾನಿ ಆಗಬೇಕು ಅನ್ನೋದು ನಿಮ್ಮ ಕೈಲಿದೆ. ದಯವಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನರೇಂದ್ರ ಮೋದಿ ವಿಷ್ಣುವಿನ 11ನೇ ಅವತಾರ ಮಾಡಕ್ಕೆ ಹೊರಟವ್ರೆ ಅಂತ. ಧನ್ಯವಾದಗಳು.